ಸಂಜೆ ಒಂದು 3:30 ದಾಟಿದ ತಕ್ಷಣ ಒಂದೇ ಸಲ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಭಯಂಕರ ಮಳೆ. ನಾವು ತೋಟಕ್ಕೆಲ್ಲ ಅಡಿಕೆ ಹಾಕ್ಲಿಕ್ಕೆ ಬಂದಿದ್ವಿ. ಇವಾಗ ಅಣ್ಣ ನನಗೆ ಹೋಟ್ಲಿಗೆ ಹೋಗಿ ಮರು ದಿವಸ ಹೋಟ್ಲು ಓಪನ್ ಮಾಡುವಾಗ ಮುಂಚಿನ ದಿವಸ ಎಲ್ಲ ತರಕಾರಿ ಕಟ್ಟಿಂಗ್ ರೆಡಿ ಮಾಡಿಡಬೇಕು. ಮಳೆ ಜೋರಿದ್ದ ಕಾರಣ ಬೈಕಲ್ಲಿ ಹೋಗೋಕ್ಕಾಗಲ್ಲ, ಒಂದ್ಸಲ ಗಾಡಿಯಲ್ಲಿ ಬಿಡುವ ಅಂತ ಹೇಳಿದ. ನನ್ನ 2ನೇ ಅಕ್ಕ ಒಬ್ಳಿದ್ಲು, ಈ ಕೇಸಲ್ಲಿ ಅವಳು ಇದ್ದಾರೆ, ಹೌದು. ಅವಳು ಕೂಡ ಮನೆಗೆ ಹೋಗೋಳಿದ್ಲು ಅವಳು. ಅವತ್ತು ಒಟ್ಟಿಗೆ ಅಣ್ಣನನ್ನು ಮತ್ತು ಅವಳನ್ನು ಒಟ್ಟಿಗೆ ಜೀಪಲ್ಲಿ ಕರ್ಕೊಂಡೋದು ಸರ್. ಇಲ್ಲಿಂದ ಒಂದು 4 ಗಂಟೆ 5 ನಿಮಿಷಕ್ಕೆ ಇಲ್ಲಿಂದ ಹೊರಟ್ವಿ ಸರ್. ಒಂದು 4:10 ಆಗಿರ್ಬೋದು, 4:15 ಒಳಗಡೆ ಸಾಂತ್ವನ ಹಾಸ್ಪಿಟಲ್ ದ್ವಾರ ದಾಟಿ ಸ್ವಲ್ಪ ಮುಂದೆ ಹೋಗಿದ್ವಿ ಸರ್, ಅಂದ್ರೆ ಮುಂಭಾಗದಲ್ಲಿ. ಇನ್ನೊಂದು ಬಸ್ ಸ್ಟಾಪ್, ನೇತ್ರ ಬಸ್ ಸ್ಟಾಪಿಂದ ಒಂದು 15 ಮೀಟರ್ ಈ ಕಡೆ ಸೌಜನ್ಯ ಬಸ್ಸಿಂದ ಇಲ್ದು ಅವಾಗ ತಾನೇ ನಡ್ಕೊಂಡ್ ಬರ್ತಿದ್ಲು ಮೇಲೆ ಫುಟ್ಪಾತ್ ಆಗಿ ಬಂದು ಬಿಟ್ಟಿದ್ಲು. ನಾ ಗಾಡಿ ನೋಡಿದ ತಕ್ಷಣ ನಮ್ಮನ್ನು ನೋಡಿದ್ಲು, ಛತ್ರಿ ಇಟ್ಕೊಂಡಿದ್ಲು, ಮಳೆ ಜೋರಿತ್ತು. ನಾವು ಅದರ ಅಪೋಸಿಟ್ ಅಲ್ಲಿ ನಿಂತು ಗಾಡಿ ಸೈಡ್ ಹಾಕಿದ್ದೆ ನಾನು. ಬಾ ಅಮ್ಮ ಒಟ್ಟಿಗೆ ಹೋಗೋಣ ಅಂತ ಹೇಳಿದೆ. ನಂಗೊಂದು ಉಜ್ಜಿರ ಕಡೆ ಹೋಗ್ಲಿಕ್ಕೆ, ಒಟ್ಟಿಗೆ ಹೋಗೋ ಬಾ ಹೋಟ್ಲಲ್ಲಿ ನಿಲ್ಲ ಅಂತ ಹೇಳಿದೆ. ಇಲ್ಲ ಮಾವ ನನಗೆ ಹಸಿವು ಆಗ್ತದೆ, ನಾನು ಹೋಗ್ತೇನೆ ಅಂತ ಹೇಳಿದ್ರು. ಆಯ್ತಂದ್ರೆ ಟಾಟಾ ಮಾಡಿ ನಡ್ಕೊಂಡು ಹೋಗಿದ್ದಾಳೆ ಸರ್. ಆಮೇಲೆ ನಾನು ನಮ್ಮ ಹೋಟ್ಲಲ್ಲಿ ಇರ್ಬೇಕಾದ್ರೆ ಸೌಜನ್ಯ ತಂದೆ ಅವರು ಧರ್ಮಸ್ಥಳ ಕಡೆ ಹೋದವರು ನನಗೆ ಫೋನ್ ಮಾಡಿದ್ರು, ನಾನು ಆ ಕಡೆ ಬೆಳ್ತಂಗಡಿ ಕಡೆ ಬರೋದಿದೆ, ನಾನು ಬರ್ತೀನಿ, ಒಟ್ಟಿಗೆ ಹೋಗುವ ಅಂತ ಹೇಳಿದೆ. ನಾನು ಉಜಿರೆ ಕಡೆ ಹೋಗುವ. ಸರಿ, ಅರ್ಧ ಗಂಟೆ ಬಿಟ್ಟು ಸುಮಾರು ಒಂದು 5 ಗಂಟೆಗೆ ಅವರು ಅದೇ ರಸ್ತೆಯಲ್ಲಿ ಬಂದಿದ್ದಾರೆ.